ಸರ್, ಕಾಂಗ್ರೆಸ್ನ ಕನ್ನಡಕದೊಳಗೆ ಇದು ಕಾಣಿಸ್ತಾ ಇದೆ. ಗ್ಯಾರಂಟಿ ಬಗ್ಗೆ ಮಾತಾಡೋದಾದ್ರೆ ನೀವು ಬಸ್ ದರ ತಗೊಂಡ್ರು, ನೀರು, ಹಾಲು, ಕರೆಂಟು ಎಲ್ಲ ದುಬಾರಿ ಆಗಿದೆ ಸರ್. ಬೇಳೆಕಾಳು 1 kg ತರಕಾರಿ ತಗೋತಿದ್ದಾರೆ, ಈಗ ಅರ್ಧ kg ಬಂದ್ಬಿಟ್ಟಿದ್ದಾರೆ. ಹೌದು, ಸರಿ. ನಾನು ಬೇರೆ ಜಿಲ್ಲೆ ಬೇರೆ ರಾಜ್ಯಕ್ಕೆ ನೀವು ಹಾಲಿನ ದರ ಎಷ್ಟಿದೆ ಅಂತ ತರಿಸಿ, ಬೇರೆ ರಾಜ್ಯದೊಳಗ ಬೇರೆ ಏನೇನು ದರಗಳಿದೆ ಅಂತ ತರಿಸಿ. ನಾವ್ ಯಾಕೆ ಅವ್ರ ಜೊತೆ ಕಂಪೇರ್ ಮಾಡ್ಕೋಬೇಕು? ನೋಡಿ, ಈ ವ್ಯವಸ್ಥೆ, ರಾಜ್ಯದ ವ್ಯವಸ್ಥೆ ನಡಿಬೇಕಲ್ಲ. ನಾನೊಂದು ನಿಮಗೆ ಒಂದು ವಿಚಾರ ನಾನು ಕೇಳ್ತೀನಿ. ಪೆಟ್ರೋಲ್ ಡೀಸೆಲ್ ರೇಟ್ ಎಲ್ಲಿ ಎಷ್ಟು ಏನಾಗಿದೆ? GST ಇವತ್ತು ಎಷ್ಟು ಕಟ್ತಾ ಇದ್ದೀವಿ? ಗ್ಯಾಸ್ ಸಿಲಿಂಡರ್ ಬೆಲೆ ಏನಾಗಿದೆ? ಯಾಕೆ ಅದ್ರ ಬಗ್ಗೆ ಮಾತಾಡಲ್ಲ BJP ಅವರು? ನಾವು ಏನೇ ಮಾಡಿದ್ರು ಜನರಿಗೆ ಫ್ರೀನ ಕೊಡ್ತೀವಿ ಕೊನೆಗೆ. ಆದರೆ BJP ಸರ್ಕಾರದೊಳಗೆ ಏನು ಫ್ರೀ ಇದೆ? ಯಾವ ಮಾನದಂಡ ಇಟ್ಕೊಂಡು ಇವರು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ? ನಾನು ಒಂದು 12 ವರ್ಷ ಆಯ್ತು. ನೀರಾವರಿ ಬಗ್ಗೆ ಚರ್ಚೆಗಳಾಗ್ತಾ ಇದ್ದಾವ, ಯಾರ ರೈತರ ಬಗ್ಗೆ ಚರ್ಚೆಗಳಾಗ್ತಾ ಇದ್ದಾವ, ಬಡವ್ರ ಬಗ್ಗೆ ಚರ್ಚೆಗಳಾಗ್ತಾ ಇದ್ದಾವ, ಕಾರ್ಮಿಕರ ಬಗ್ಗೆ ಚರ್ಚೆಗಳಾಗ್ತಾ ಇದ್ದಾವ, ಶಿಕ್ಷಣದ ಬಗ್ಗೆ ಚರ್ಚೆ ಆಗ್ತಾ ಇದ್ದಾರೆ. ಏನು ಯೋಜನೆ ಹೇಳಿ, ನಾವು ಹೇಳಬಲ್ಲು. ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದವ್ರು ನಾವು, ಶಿಕ್ಷಣದೊಳಗೆ ಏನೋ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ತಂದವ್ರು ನಾವು. ಇವನ್ನೆಲ್ಲ ನಾವು ಹೇಳ್ಬೋದು, ಸಾಕಷ್ಟು ಹೇಳ್ಬೋದು. ನೀರಾವರಿ ಮಾಡಿದವ್ರು ನಾವು, ಡ್ಯಾಮ್ ಕಟ್ಟಿದವ್ರು ನಾವು, ವಿಮಾನ ನಿಲ್ದಾಣ ಮಾಡಿದವ್ರು ನಾವು, ಬಸ್ ಸ್ಟ್ಯಾಂಡ್ಗಳನ್ನು ಕಟ್ಟಿದವ್ರು ನಾವು, ಈ ನ್ಯಾಷನಲ್ ಹೈವೇಗಳನ್ನು ಮಾಡಿದವರು. ಇವ್ರು ಏನು ಮಾಡಿದಾರೆ? ನಾವು ಮಾಡಿದ್ದಕ್ಕೆ ನ್ಯಾಷನಲ್ ಹೈವೇಕ್ಕೆ ಡಾಂಬರ್ ಹಾಕಿದ್ರೆ ಅದನ್ನೇ ನಮ್ಗೆ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ. ಓಕೆ, ರೈಟ್ ಸರ್. ಗಣತಿ ವಿಚಾರಕ್ಕೆ ಬರೋದಾದ್ರೆ ಒಂದಷ್ಟು ಗೊಂದಲಗಳು ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಪ್ರತಿ ಮಿಸ್ ಆಗಿದೆಯಂತೆ, ಸೋರಿಕೆ ಆಗಿದೆಯಂತೆ, ಈ ಥರದ ಒಂದಷ್ಟು. ನಾನು ಯಾರಿಗೆ ಸೋರಿಕೆ ಆಗಿದೆಯಲ್ಲ, ಈಗ ಬುಕ್ಕ ಕೊಟ್ಟಿದ್ದೀವಲ್ಲ, ನೋಡಿ, ಓದಿ ಹೇಳಿ. ನಾಳೆ 17ನೇ ತಾರೀಕಿಗೆ ಕ್ಯಾಬಿನೆಟ್ಗೆ ಹೇಳಿ. ಸೋರಿಕೆಯನ್ನ ಪ್ರಶ್ನೆ ಇಲ್ಲ. ಈಗ ನಿಮ್ಗೆ ಗೊತ್ತಾಗತ್ತಲ್ಲ. ಈಗ ನಿಮ್ಗೆ ನಾವು ಕ್ಯಾಬಿನೆಟ್ ಮಂಡನೆ ಮಾಡಿದ್ವಿ, ಎಲ್ಲ ಮಾಹಿತಿಯನ್ನು ಮಂತ್ರಿಗಳಿಗೆ ಒದಗಿಸ್ತೀವಿ ಅಂತ ಹೇಳಿದ್ವಿ. ಮಂತ್ರಿಗಳಿಗೆ ಒದಗಿಸ್ತೀವಿ. 17ನೇ ತಾರೀಕಿಗೆ ಚರ್ಚೆ ಆದ್ಮೇಲೆ ಅದನ್ನ ಅಲ್ಲಿ ಕ್ಯಾಬಿನೆಟ್ನೊಳಗೆ ಏನು ಡಿಸ್ಕಷನ್ ಆಗುತ್ತೆ, ಫೈನಲ್ಗೆ ಏನು ಡಿಸಿಷನ್ ತಗೊಂತಿತ್ತು. ಆ ಗೊಂದಲ ನಿವಾರಣೆ ಆಗಬೇಕು ಅಂದ್ರೆ ಪ್ರತಿಯೊಬ್ಬರು ಪ್ರತಿ ಓದಬೇಕು. ನನ್ನ ವೈಯಕ್ತಿಕ ವಿಚಾರ, ಮೊದಲು ಕ್ಯಾಬಿನೆಟಲ್ಲಿ ನಿರ್ಧಾರ ಆಗಲಿ, ಅದಾದ್ಮೇಲೆ ಮುಖ್ಯಮಂತ್ರಿಗಳ ನಿರ್ಧಾರವನ್ನು ತೆಗೆದುಕೊಳ್ಳಿ. ಓಕೆ, ಬೇಕು ಅಂತಲೇ ವರದಿಯನ್ನ ಸೋರಿಕೆ ಮಾಡಲಾಯಿತು ಅನ್ನುವಂತಹ ಕೆಲವೊಂದು ವಿಚಾರಗಳು ಸರ್. ಅವಶ್ಯಕತೆ ಇಲ್ಲ, ಸೋರಿಕೆ ಮಾಡೋಂಥ ಅವಶ್ಯಕತೆ ಇಲ್ಲ. ಇದರಿಂದೆಲ್ಲ ನಾಳೆ ಹೊರಗೆ ಬರೋಂಥದ್ದೇ, ಸಾರ್ವಜನಿಕವಾಗಿ ಗೊತ್ತಾಗಂಥದ್ದೇ. ಸರ್, ಕಾಂಗ್ರೆಸ್ನವ್ರನ್ನ ಯಾರನ್ನೇ ನಾವು ಕೇಳಿದ್ರು ಕೂಡ ಗಣತಿ ಸಂಬಂಧ ವಿಚ್ ಇಸ್ ಸೋ ಸೈಂಟಿಫಿಕ್ ಅಂತ ಹೇಳ್ತಾರೆ. ಎಲ್ಲವನ್ನ ಕೂಡ ಕ್ರಮಬದ್ಧವಾಗಿ ಮಾಡಿದ್ದೀವಿ, ಮಾನದಂಡಗಳನ್ನು ಅಳವಡಿಸ್ಕೊಂಡಿದ್ದೀವಿ ಅಂತ. ಪ್ರತಿಪಕ್ಷದವರು ಮತ್ತು ಗಣತಿಯ ಬಗ್ಗೆ ಕೆಲವೊಬ್ಬ ಎಕ್ಸ್ಪರ್ಟ್ಸ್ ಅಂತ ಏನಿರ್ತಾರೆ, ಅವ್ರನ್ನ ಕೇಳಿದ್ರೆ ಇಲ್ಲ, ಅದು ಸೈಂಟಿಫಿಕ್ ಆಗಿಲ್ಲ, ಪಾರದರ್ಶಕತೆ ಇಲ್ಲ. ಒಂದೇ ಕೇಳ್ತೀನಿ, 6,35,00,000 37 ಲಕ್ಷ ಮಾತ್ರ ಹೊರಗಡೆ ಇದೆ. 5,98,00,000 ಜನ ಇದರೊಳಗೆ ಭಾಗಿಯಾಗಿದ್ದಾರೆ. ಇಷ್ಟು ಪರ್ಸೆಂಟ್ ಜಾತಿ ಜನಗಣತಿನೂ ಆಗಕ್ಕೆ ಸಾಧ್ಯ ಇಲ್ಲ. ಇಷ್ಟು ಪರ್ಸೆಂಟ್ ಆಗಿಲ್ಲ ಅಂದ್ರೂ ಜಾತಿ ಜನಗಣತಿ ಒಪ್ಕೊಂತೀವಿ. 2011 ಜಾತಿ ಜನಗಣತಿ ಎಷ್ಟು ಪರ್ಸೆಂಟ್ ಆಗಿದೆ ನೋಡಿ, ಅದನ್ನ ಒಪ್ಕೊಂತೀವಿ. ಆದ್ರೆ ಇದನ್ನ ಯಾಕೆ ಒಪ್ಕೊಳಕತ್ತಿಲ್ಲ BJP ಅವರು? ಈ ಕ್ಷಣಕ್ಕೆ ಯಾವ ತರ ಗೊಂದಲಗಳು ಸೃಷ್ಟಿಯಾಗುತ್ತೆ ಅಂದ್ರೆ ಸರ್, ಅಂದ್ರೆ ನಾವು ಹೆಂಗೆ ಜನಸಾಮಾನ್ಯರು ಸುಮ್ಮನಾಗ್ಬೇಕು ಅಂತ, ಯಾರೂ ಮಾಡದ ಸಾಧನೆಯನ್ನ, ಯಾರೂ ತಗೊಳ್ದಿರೋ ನಿರ್ಧಾರವನ್ನ ಸಿದ್ದರಾಮಯ್ಯನವ್ರು ತಗೊಂಡ್ರು ಅಂತ ಸಮಾಧಾನ ಪಡ್ಕೋಬೇಕಾ? 2015 ಗಣತಿ ಇಟ್ಕೊಂಡು, ಅವತ್ತಿದ್ದಂತ ಪಾಪ್ಯುಲೇಷನ್ ಇಟ್ಕೊಂಡು 25ರಲ್ಲಿ ಅದನ್ನ ಅನುಷ್ಠಾನಕ್ಕೆ ತರಕ್ ಹೋಗಿದ್ದಾರೆ ಅಂತ ವ್ಯಥೆ ಪಡ್ಬೇಕಾ? ನಾನೊಂದು ಕೇಳ್ತೀನಿ, 2011 ಜಾತಿ ಜನಗಣತಿ 6,11,00,000. 2015 ಹೌದು, ನಾವು ಎಷ್ಟಕ್ಕೆ ತಗೊಂತೀವಿ ಅಂದ್ರೆ, ಪ್ರತಿ ಸತಿ ಒಂದೊಂದು ಸೈಂಟಿಫಿಕ್ ಆಗಿ ಒಂದು ಇದನ್ನು ತಗೊಂತೀವಿ, ಅಂಕಿಅಂಶಗಳು. ಇಷ್ಟು ಜನ ಈ ವರ್ಷಕ್ಕೆ ಇಷ್ಟು ಜನ ಜಾಸ್ತಿ ಆಗ್ಬೋದು ಅಂತ. ಅದಕ್ಕೆ ನಾನು ಹೇಳ್ತಾ ಇರೋದು, ನಾವು 2015ಕ್ಕೆ 6,35,00,000 ತಗೊಂಡಿದ್ವಿ. ಮತ್ತೆ ಆಯ್ತು, ಈಗ 10 ವರ್ಷ ಆಗೋಯ್ತಲ್ಲ. ಆಯ್ತು, ನಿಮ್ಗೆ 10 ವರ್ಷದೊಳಗೆ ಯಾರ್ಯಾರು ಎಷ್ಟೆಷ್ಟು ಅಂತ ನಾವು ಈ ರೀತಿ ತಗೊಂತೀವಿ. ಇದ್ರೊಳಗೂ ಯಾಕೆ ತಗೋಬಾರ್ದು? ನೀವು 2011 ಜಾತಿ ಜನಗಣತಿನೇ 2025ವರೆಗೆ ಓಡಿಸ್ತಾ ಇದ್ದೀರಿ ಕೇಂದ್ರ ಸರ್ಕಾರದವರು.
ನಾವು ಈಗ ಅದನ್ನೇ ಅಂಕಿಅಂಶಗಳನ್ನು ಯಾವ ರೀತಿ ತೊಗೊತೀವಿ, ಎಷ್ಟು ಒಂದು ವರ್ಷಕ್ಕೆ ಎಷ್ಟು ಮಾನದಂಡ ಜಾಸ್ತಿ ಮಾಡ್ಕೊತೀವಿ ಅಂತ ಮಾನದಂಡಗಳಿದೆ, ಅದ್ರ ಮೇಲೆ ತೊಗೊತೀವಿ 2025ಕ್ಕೆ. ಯಾಕೆ ತೊಗೋಬಾರ್ದು?